ನೋವಾಗ್ತಿದೆಯಾ ಶಾರದಾ? ಹಗಲು ಸತ್ರೆ ಅಕ್ಕಿಗೆ ಗತಿ ಇಲ್ಲ, ಇರುಳು ಸತ್ರೆ ಎಣ್ಣೆಗೆ ಗತಿ ಇಲ್ಲ ಅನ್ನೋಂಗೆ ಆಗಿದೆ ನಿನ್ನ ಪರಿಸ್ಥಿತಿ. ನಿನ್ನ ಕಷ್ಟ ನನ್ನ ಶತ್ರುಗೂ ಬರೋದು ಬೇಡ ಅಂತ ಅನಿಸುತ್ತೆ. ಆದರೆ ಏನು ಮಾಡಲಿ, ನನಗಿರೋಳು ನೀನೊಬ್ಳೇ ಶತ್ರು. ನೀನು ಸುಖವಾಗಿದ್ದುಬಿಟ್ರೆ ನನಗೆ ಎಲ್ಲಿ ಬೆಲೆ ಅಲ್ವಾ? ಪಂಚಾಂಗ ಹೋದ್ರೆ ಏನೋ, ನಕ್ಷತ್ರ ಹೋಗಿಲ್ವಲ್ಲ. ನನ್ನ ಮಗ ಶಿವು ದ್ಯಾವ್ರ ಕಣ, ದ್ಯಾವ್ರ ಕೊಟ್ಟ ವರ ಅವನ ಮೇಲೆ ದ್ಯಾವ್ರ ಬರ್ತದೆ. ಯಾವ್ರಿಗೆಲ್ಲಾದ್ರೂ ಕೆಡಕ್ ಮಾಡಕ್ಕಾಯ್ತದ ನಿನ್ ಕೈಯಲ್ಲಿ? ಆ ನೀನು ನನ್ನ ಮನೆಯಿಂದ ದೂರ ಮಾಡಿ, ನನ್ನ ಮಕ್ಕಳಿಂದ ದೂರ ಮಾಡಿ ಅವ್ರನ್ನ ತಬ್ಲಿ ಮಾಡಿದೆ ಅಲ್ಲ, ಆ ಪಾಪದ ಫಲ ಕಣೋ. ನನ್ನ ಮನೆ ದೀಪನ ನಾನೇ ಹಚ್ದಂಗ್ ಮಾಡ್ದ್ಯಲ್ಲ. ಈಗ ನೋಡು, ಆ ದ್ಯಾವ್ರು ನಿನ್ನ ಮನೆ ಹೆಣ್ಮಗಳನ್ನ ನನ್ನ ಮನೆ ದೀಪ ಹಚ್ಚಂಗ್ ಮಾಡೋನೆ. ನಾನು ಓಡೋದಳು ಅನ್ನೋ ಪಟ್ಟ ಕಟ್ಟಿ ಊರ್ನವ್ರ ಎದುರಿಗೆ ನನ್ನ ಮರ್ಯಾದೆ ಹೋಗಂಗ್ ಮಾಡ್ದೆ ಅಲ್ವಾ? ಅದಕ್ಕೆ ನಿನ್ನ ಮನೆಗೂ ಅದೇ ಕಂಟಕ ತಂದವನೇ ಆ ಭಗವಂತ. ಇದಕ್ಕೆ ಅಲ್ವೇನೋ ಕಾಲ ಅನ್ನೋದು. ನನ್ನ ಮಕ್ಕಳನ್ನ ಅದ್ಯಾವ್ರು ಕಾಪಾಡ್ತಾನೆ ಕಣೋ. ನೀನೇನೇ ಮಾಡಿದ್ರು ಅವ್ರ ಮೈ ಮೇಲಿರೋ ಬಟ್ಟೆ ನೂಲು ಅಲ್ಗಡ್ಸಕ್ಕಾಗೋದಿಲ್ಲ. ನನ್ನ ಮಕ್ಕಳನ್ನ ನಾನು ನೋಡ್ಕೋತೀನಿ ಕಣೋ. ತಾಯಿ ಮಧ್ಯಕ್ಕೆ ನಿಂತ್ರೆ ಮಕ್ಕಳನ್ನ ಮುಟ್ಟಕ್ಕೆ ಆ ಯಮನು ಬರಕ್ಕಾಗಕ್ಕಿಲ್ಲ ಕಣೋ. ಓಹೋ, ಏನು ಶಾರದಾ, ಇಷ್ಟು ವರ್ಷ ಹೊಟ್ಟೆಯಲ್ಲಿದ್ದ ಮಾತುಗಳನ್ನೆಲ್ಲ ಈಗ ಕಕ್ತಾ ಇದೀಯಾ? ಈ ಕಂಬಿ ಒಂದು ಅಡ್ಡ ಇಲ್ದಿದ್ರೆ ಆಚೆ ಬಂದು ನನ್ನ ಕರಳು ಬಗೆದು ಮಾಲೆ ಮಾಡಿಕೊಂಡು ಕೊರಳಿಗೆ ಹಾಕೊಂಡ್ಬಿಡ್ತಿದ್ದೆ ಅಲ್ವಾ? ಸುದ್ದಿ ಕೇಳಿದೆ, ಸನ್ನಡತೆ ಆಧಾರದ ಮೇಲೆ ಹೊರಗೆ ಬರ್ತಿದೆಯಂತೆ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನೋದು ನೀನು ಕೇಳಿಲ್ವಾ? ಆದರೆ ಆ ದೇವರು ಅತ್ತೆಗೂ ಸೊಸೆಗೂ ಇಬ್ಬರಿಗೂ ಸೇರಿಸಿ ಒಂದೇ ಕಾಲ ಕೊಟ್ಟವನೇ. ಎಲ್ಲಿಂದ ಬಂತಿದು? ನಿನ್ನೆ ಕೇಳ್ತಿರೋದು, ಎಲ್ಲಿಂದ ಬಂತು? ಮೇಡಮರೇ, ನನಗೆ ಗೊತ್ತಿಲ್ಲ. ಇದೇನು ಅಂತಾನೆ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದೆ ದಿಮ್ ಕೆಳಗಡೆ ಗಾಂಜಾ ಬಂದ್ಬಿಡ್ತಾ? ಅಯ್ಯೋ ದೇವ್ರೆ, ಇಲ್ಲಮ್ಮ, ನನಗೆ ಗೊತ್ತಿಲ್ಲ. ಇದೇನು ಅಂತಾನೆ ನನಗೆ ಗೊತ್ತಿಲ್ಲಮ್ಮ. ಮುಗ್ದೆ ತರ ನಾಟಕ ಮಾಡಬೇಡ. ನಿಜವಾಗ್ಲೂ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲಮ್ಮ, ಏನು ಗೊತ್ತಿಲ್ಲ. ಹೇ, ನಾಟಕ ಸಾಕು. ನಿನ್ನ ಕನ್ನಡತೆ ಆಧಾರದ ಮೇಲೆ ಹೊರಗಡೆ ಕಳಿಸ್ಬೇಕು ಅನ್ಕೊಂಡಿದ್ವಿ, ಅದನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಇಲ್ಲಮ್ಮ, ಇಲ್ಲ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೋಡಿಮ್ಮ, ನನ್ನ ಮನೆನ, ನನ್ನ ಮಕ್ಕಳನ್ನ ನೋಡಿ ಎಷ್ಟೋ ವರ್ಷ ಆಗೋಯ್ತು. ದಯವಿಟ್ಟು ಹಾಗೆ ಮಾಡಬೇಡಿ, ಹಾಗೆ ಮಾಡಬೇಡಿ. ನನಗೇನು ಗೊತ್ತಿಲ್ಲ, ನನಗೇನು. ಅಯ್ಯೋ ಬೇಡಮ್ಮ, ಅಯ್ಯೋ ಅಮ್ಮ, ದಯವಿಟ್ಟು ನೋಡಿಮ್ಮ. ನನ್ ಪುಣ್ಯ, ನಿನ್ನ ಹೊರಗೆ ಕಳ್ಸೋಕ್ಕಿಂತ ಮುಂಚೆನೇ ವಿಷಯ ಗೊತ್ತಾಯ್ತಲ್ಲ, ಕರ್ಕೊಂಡು ಹೋಗಮ್ಮ. ಅಮ್ಮ, ಖಂಡಿತ ಗೊತ್ತಿಲ್ಲ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ, ನಾನು ಏನು ಮಾಡಿಲ್ಲ. ಇವ್ರು ಕರ್ಕೊಂಡೋಗಿ ಡಾಕ್ಟರ್ಗೆ ಹಾಕಿ. ದಯವಿಟ್ಟು ಹೇಳೋದನ್ನ ಕೇಳಿ, ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಮಾವ ಮೆಡಿಕಲ್ ಕ್ಯಾಂಪ್ ಇದೆ, ಬಂದು ಅಟೆಂಡ್ ಮಾಡು ಅಂತ. ನಾನು ಬರಲ್ಲ ಅಂದೆ. ಪಾರುನ ಅವ್ರ ಸ್ನೇಹಿತರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೀಕ್ಬಿಟ್ರೆ ಅವಳ ಮನ್ಸಿಗೂ ನೆಮ್ಮದಿ ಸಿಗ್ತೈತೆ. ಇಲ್ಲ ಮನೆ ಮೂಲೆಯಲ್ಲೇ ಕೂತ್ಕೊಂಡು ಸಿದ್ಧಾರ್ಥ ಬಗ್ಗೆ ಯೋಚನೆ ಮಾಡ್ತಾ ನೋಡ್ಕೊತಾಳೆ.
ಪಾರು ನೀನು ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಬೇಡ ಮಾವ, ನನ್ನ ಮನ್ಸು ಯಾಕೋ ಸರಿ ಇಲ್ಲ. ಸರಿಯಾಗಕ್ಕೆ ಹೇಳ್ತಿರೋದು. ಅಲ್ಲಿ ಹೋದ್ರೆ ಜಾಗ ಬದಲಾಯ್ತದೆ, ಜನ ಬದಲಾಯ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ನಿನ್ನ ಸ್ನೇಹಿತರ ಜೊತೆ ನಿನ್ನ ಕಾಲ ಕಳೆದಂಗೆ ಆಯ್ತದೆ. ನಿನ್ನ ಮನ್ಸಿಗೂ ಹೊಸ ಆಗ್ರಹ ಆಯ್ತದೆ. ಪಾಪಾರು ಹೋಗ್ಬರೋಣ. ನಾನು ಹಿಂಗೆ ಬೇಜಾರಾದಾಗ ಅಮರ್ದ ಹತ್ರ ಹೋಗ್ತಿಲ್ಲ, ಹಾಗಾಗಿ ಅದು ಬೇರೆ ಇದು ಬೇರೆ. ನಂದು ಬಿಡು ಪಾರು, ನಾನು ನೋಡ್ಕೊತೀನಿ. ನಮ್ದೆಲ್ಲ ಅಲ್ಲೇ ನೋವು ಅಲ್ಲೇ ಮುಲಾಮು. ಆದರೆ ಪಾಪ ನಿಂದಂಗಲ್ಲ. ನೀನು ಮನೆ ಬಿಟ್ಟು ಎಲ್ಲಿಗೂ ಹೋಗಕ್ಕೂ ಇಲ್ಲ. ಅದಕ್ಕೆ ಹೇಳ್ತೀವಿ ಪಾಪಾರು ಹೋಗ್ಬೇಡ, ನಾ ಕರ್ಕೊಂಡು ಹೋಗ್ತೀನಿ, ಹೋಗ್ಬಿಟ್ಟು ಬರ್ಮ. ಇವಾಗ ಅದೆಲ್ಲ ಬೇಕಾ ಅಂತ? ನೀನು ಹೆಂಗಿದ್ರು ಸಿದ್ಧಾರ್ಥನ ಹುಡುಕ್ಬೇಕು ಅಂತ ಹೇಳ್ತಿದ್ದೆ. ಅಲ್ಲಿಗೆ ಹೋದ್ರೆ ಈ ಕೆಲಸನೂ ಆಯ್ತದೆ, ಸ್ವಾಮಿ ಕಾರ್ಯನೂ ಆಯ್ತು, ಸ್ವಕಾರ್ಯನೂ ಆಯ್ತು. ಹೌದು ಮಾವ, ಈ ಐಡಿಯಾ ಒಂಥರ ಚೆನ್ನಾಗೇ ಇದೆ. ನಾನು ಸುಮ್ಕೆ ಹೇಳ್ದೆ ಅಷ್ಟೇ, ಅದು ತಾನಾಗೆ ಒಳ್ಳೆ ಐಡಿಯಾ ಆಗ್ಬಿಡುತ್ತೆ. ಅದೇ ಅವತ್ತು ಬೇಡ ಅಂದ್ರು ಚೌಟ್ರಿಗೆ ವಾಪಸ್ ಕರ್ಕೊಂಡು ಬಂದಿಯಲ್ಲ, ಹಾಗ ಏನೋ ವಯಸ್ಸು ಹುಡುಗ ಆಗ ಎಡುತ್ತಾನಪ್ಪ, ಹಂಗಂತ ಅದನ್ನ ಎಡ್ಕೊಂಡು ಕಾಲು ಎಳೆದ ಪಾರು. ಹೋಗ್ಲಿ ಬಿಡು, ಒಟ್ಟಿನಲ್ಲಿ ಈ ಐಡಿಯಾ ಅಂತೂ ಚೆನ್ನಾಗಿದೆ. ಅಲ್ಲಿರೋರಲ್ಲಿ ಯಾರಿಗಾದ್ರೂ ಏನಾದರೂ ಒಂದು ವಿಷಯ ಗೊತ್ತಿರುತ್ತೆ. ಓಕೆ, ಡೀಲ್ ಡನ್. ನಾವು ಕ್ಯಾಂಪಿಗೆ ಹೋಗ್ತಿದ್ದೀವಿ. ಸರಿ ಪಾರು.